ಯಾಕೆ ಮೋದಿಜಿನ ಸೋಲಿಸ್ಬೇಕು ಸರ್? ಮೋದಿಜಿಯವರು ಒಬ್ಬ ಸಣ್ಣ ಹುಡುಗಿಯನ್ನು ಆಟ ಆಡ್ತಾರಲ್ಲ, ಅದಕ್ಕಿಂತ ಭಾಳ ಸಣ್ಣ ವಿಚಾರದ ಮಾತುಗಳನ್ನು ಮಾತಾಡ್ತಾರೆ. ಜನರಿಗೆ ತೋರಿಸೋದು ಆಕಾಶನ, ಕೆಲಸ ಮಾತ್ರ ಶೂನ್ಯ. ಈಗ ರಾಮ ಲಕ್ಷ್ಮಣ ಎಲ್ಲ ದತ್ತಕ್ಕೆ ತೊಗೊಂಬಿಟ್ಟಾರ. ಯಾಕೆ ನಾವೆಲ್ಲ ಈ ದೇಶದ ಅದಲ್ಲ, ಅವ್ರು ಹೇಳಬೇಕಲ್ರಿ, ಸೋಲ್ತಾರಲ್ಲ ಈಗ ಅವರು. ಅದಕ್ಕೆ ಇವತ್ತು ನೋಡತ್ತಿರ ಮಠಾಧೀಶರು ಒಕ್ಕೂಟ ಏನು ನಡೀತಾ ಇದೆ ಅನ್ನೋದು ಜಿಲ್ಲೆಯಲ್ಲಿ 72 ಸ್ವಾಮಿಗಳು ನಿನ್ನೆಯಿಂದ ಏನು ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ. ಎಲ್ಲ ಇಡೀ ಲಿಂಗಾಯತ ಸಮಾಜ ಕೂಡ ಇವತ್ತು ಅಹಿಂದ ವ್ಯಕ್ತಿಗೆ ಬೆಂಬಲಿಸಬೇಕಂತ ನಿರ್ಣಯ ಕೈಗೊಂಡಿದ್ದಾರೆ. ಇದು ಅವ್ರು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇಲ್ಲ, ಮಾಧ್ಯಮದವ್ರು ನೀವು ಬರೀತಾ ಇದ್ದೀರಿ. ಮತ್ತು ಜೋಶಿಯವ್ರ ವಿರುದ್ಧ ಮಾಡಿದ್ರೆ ಮತ್ತೆ ಬೇರೆ ಯಾರಾದ್ರೂ ಅಭ್ಯರ್ಥಿ JDS ಐತಿ ಇಲ್ಲಿ, ಅಹಿಂದ ಐತೆ ಇಲ್ಲ ಎರಡಲ್ಲ ಅಭ್ಯರ್ಥಿ, ಒಂದು ಕಾಂಗ್ರೆಸ್ ಒಂದು BJP. ಅಷ್ಟೊಂದು ಒಂದು ಮಾತಿಗೆ ಏನವರು ಅಷ್ಟೇ ಅಲ್ಲ, ಅವರಲ್ಲಿ ಇರ್ತಕ್ಕಂಥ ಎಲ್ಲ ಇವತ್ತು ಸ್ವಚ್ಛ ಮಾಡ್ಬಿಡೋಣ. ವಾಷಿಂಗ್ ಪೌಡರ್ ನಿರ್ಮಾಣ ಅಂತೇಳಿ ನೀವು ಬಿಸಾಡ್ತಿಲ್ಲ, ವಾಷಿಂಗ್ ಪೌಡರ್ ನಿರ್ಮಾಣ ಆಗೋಗ್ಬಿಡ್ತೈತಿ. ಇವತ್ತು ಜೋಶಿ ಅವರು ಹುಡುಕಾಡಿದ್ರು ಸಿಗಂಗಿಲ್ಲ ಮುಂದಿನ ಚುನಾವಣೆ ಒಳಗೆ. ನಮಸ್ಕಾರ, ಹುಬ್ಬಳ್ಳಿ ಜನತೆಗೆ ಸಿಟಿ ನೆಕ್ಸ್ಟಿಗೆ ಸ್ವಾಗತ. ನಾನು ನಿಮ್ಮ ಪ್ರಕಾಶ್ ವಜ್ಜಣ್ಣವರ್. ಇಂದು ಉತ್ತರ ಕರ್ನಾಟಕ DH ಮುಧೋಳ ಅಭಿಮಾನಿಗಳ ಕಟ್ಟಡಕ ಮತ್ತು ಇತರೆ ಇಲಾಖೆಯ ನಿರ್ಮಾಣ ಕಾರ್ಯಕ್ರಮದ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಇದ್ದಾರೆ. ಬನ್ನಿ ವಿಷಯವೇನೆಂದು ಅವರ ಜೊತೆ ತಿಳಿದುಕೊಳ್ಳೋಣ. ನನ್ನ ಹೆಸರು ಬಾಬಾಜಾನ್ ಮುಧೋಳ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಅಹಿಂದ ಅಧ್ಯಕ್ಷರು. ನಾನು ಮೊಟ್ಟ ಮೊದಲಾಗಿ ಹೇಳಬೇಕಂತಂದ್ರೆ, ಪವಿತ್ರವಾದಂಥ ರಂಜಾನ್ ಹಬ್ಬದ ನಾನು ಬಂದಿರತಕ್ಕಂಥ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ಸುಂದರ ಸಮಾರಂಭದಲ್ಲಿ ನಮ್ಮ ರಾಜ್ಯ ಮಟ್ಟದ ನಾಯಕರು, ಅಹಿಂದದ ನಾಯಕರು ಕೂಡ ಬಂದಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಹಾಗೂ ಧಾರವಾಡ ಜಿಲ್ಲಾ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಅಹಿಂದದ ಆಶ್ರಯದಲ್ಲಿ ಇವತ್ತೊಂದು ದೊಡ್ಡದಾದ ಸಭೆಯನ್ನು ಕರೆದಿದ್ದೀವಿ. ಯಾಕಂದರೆ ಈ ಸಭೆಯಲ್ಲಿ ಭಾಳಷ್ಟು ನಾಯಕರು ರಾಜ್ಯದಿಂದ, ನಮ್ಮ ಚಂದ್ರಶೇಖರ್ ಕರಡಿಕೊಪ್ಪ ಅವರು ಬಂದಿದ್ದಾರೆ, ಅವರು ರಾಜ್ಯದ ಕಾರ್ಯಾಧ್ಯಕ್ಷರು. ಅದರ ಜೊತೆಗೆ ಉಪಾಧ್ಯಕ್ಷರಾದ DD ಮಾಚಣ್ಣವರು ಇದ್ದಾರೆ. ಅದರ ಜೊತೆಗೆ ಜಿಲ್ಲಾ ಅಧ್ಯಕ್ಷರು ಮುತ್ತಣ್ಣ ಶಿವಹಳ್ಳಿ ಅವರು ಇದ್ದಾರೆ, ರಾಜಶೇಖರ್ ಮೆಣಸಿನ್ಕರ್, ಇಸು ಬಳ್ಳಾರಿ, ಅನೇಕ ಜನ ಇಲ್ಲಿದ್ದಾರೆ. ಯಾಕಂದರೆ ನಾವೊಂದು ಸಂದೇಶ ಏನು ಕೊಡಬೇಕಪ್ಪ ಅಂದ್ರೆ, ಮುಂಬರುವ ಪಾರ್ಲಿಮೆಂಟ್ ಚುನಾವಣೆಗಳಲ್ಲಿ ಈ ಅಹಿಂದ ಅಂತ ಹೇಳಿ ಈಗಾಗಲೇ ಹಿರಿಯರವರ ಕರಡಿಕೊಪ್ಪರು ಮಾತಾಡಿದರು. ನಮ್ಮ ಜನ ಏನದ 80% ಏನು ಜನ ಅದಲ್ಲ, SC ST ಆಗಿರ್ಬೋದು, ಬ್ಯಾಕ್ವರ್ಡ್ ಕ್ಲಾಸ್, ಮೈನಾರಿಟಿ, ಆದಿವಾಸಿಗಳು, ಇಂಥ ಅನೇಕ ಬಡ ಜನ ಏನದಲ್ಲ, ಇವರಿಗೆ ತುರ್ತು ಒಳಗಾದಂಥ ಜನ. ಇವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇವ್ರಿಗೆ ಸ್ಥಾನಮಾನ ಸಿಗಬೇಕಾಗಿತ್ತು. ಆ ಸ್ಥಾನ ಸಿಗಲಿಲ್ಲ. ಅದಕ್ಕೆ ಯಾಕೆ ಸಿಗಲಿಲ್ಲ ಅನ್ನೋದು ಕೆಲವೊಂದು ಕಾರಣಗಳು ಇರ್ಬೋದು. ಆದ ಕಾರಣ ನಾವು ಇವತ್ತೆಲ್ಲರೂ ಜನಜಾಗೃತಿ ಮಾಡುವ ಮೂಲಕ, ಸಂಘಟನೆ ಮಾಡುವ ಮೂಲಕ, ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಕೊಡುವ ಮೂಲಕ ಇವತ್ತು ನಾವೆಲ್ಲ ಸಭೆಯನ್ನು ಸೇರಿದ್ದೀವಿ. ಮುಂಬರುವ ದಿನಗಳು ಪಾರ್ಲಿಮೆಂಟ್ ಎಲೆಕ್ಷನ್ಗಳಲ್ಲಿ ಧಾರವಾಡ ಜಿಲ್ಲೆಯಿಂದ ಒಂದು ಅಹಿಂದದ ಯುವ ನಾಯಕರಿಗೂ, ನಮ್ಮ ಪಕ್ಷದ KPCC ಅಧ್ಯಕ್ಷರು DK ಶಿವಕುಮಾರ್ ಆಗಿರ್ಬೋದು, ಈ ರಾಜ್ಯದಾಗ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಗುರುತಿಸಿ ಅಹಿಂದದ ಒಬ್ಬ ನಾಯಕರಿಗೆ, ವಿನೋದ್ ಅಶೂಟಿ ಅವರಿಗೆ ಏನು ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ಏನು ಕೊಟ್ಟಿದ್ದಾರೆ, ನಾನು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀನಿ. ಬರೋ ದಿನಗಳಲ್ಲಿ BJP ಹಾಗೂ ಮತೀವಾದಿ ಶಕ್ತಿಗಳನ್ನು ನಾವು ಇಲ್ಲಿಂದ ಬೇರೆ ಸಮೇತ ತೆಗೆದು ಹಾಕುವಂಥ ಕೆಲಸ ಈ ವರ್ಗದವ್ರು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಇವತ್ತು ಇವತ್ತು ಸಭೆಯನ್ನು ಕರೆದಿದ್ದೀವಿ. ಬರೋ ದಿನಗಳೊಳಗೆ ನಮ್ಗೆ ಈ ಜನಾಂಗದ ಮೇಲೆ ಏನಾದರೂ ಅನ್ಯಾಯ ಆಗಿರ್ಬೋದು, ಯಾವುದೇ ವಿಷಯದೊಳಗಾಗಿರ್ಬೋದು, ನಾವು ಈಗಾಗಲೇ ಸುಮ್ಮನೆ ಕೊಟ್ಟಿರೋದಿಲ್ಲ. ಭಾಳಷ್ಟು ಜನ ಜಾಗೃತಿ ಆಗಿದ್ದಾರೆ. ಈಗಾಗಲೇ ಹಿರಿಯರು ಹೇಳ್ದಂಗೆ ನಮಗೆ ಯಾವ ರೀತಿ ಬಳಸ್ತಾ ಇದ್ದಾರೆ ಈ ಮೇಲ್ವರ್ಗದವರು ಅನ್ನೋಂಥ ಮಾತು ಕೂಡ ಹೇಳಿದ್ದಾರೆ. ಸತ್ಯ ಇದೆ, 100ಕ್ಕೆ 100 ಸತ್ಯ ಇದೆ. ಅವರು ಎಲ್ಲ ಆ ಜನಾಂಗದ ಜನ ಇವತ್ತು ಅಮೇರಿಕಾ, ಫ್ರಾನ್ಸ್, ಆಸ್ಟ್ರೇಲಿಯಾ ಅಂತಲ್ಲೇ ಹೋಗಿ ಅವ್ರ ಮಕ್ಕಳೆಲ್ಲ ಡಾಕ್ಟರ್, ಸೈಂಟಿಸ್ಟ್ ಆಗ್ತಾರೆ. ನಮ್ಮ ಜನ, ನಮ್ಮ ವರ್ಗದ ಜನ ಇವತ್ತು ಅವ್ರಿಗೆ ಕುಡಿಸಿ ತಿನ್ನಿಸಿ ಇಂಥ ಸಂಘಟನೆಗಳಿಗೆ ಗುರುತಿಸಿಕೊಂಡು ಅವ್ರು ಕಲ್ಲು ಹೋಗ್ಸೋದಂಥ ಕೆಲಸ ಮಾಡೋದು. ನಾಳೆ ಏನಾರು ಲ್ಯಾಟಿ ಚಾರ್ಜ್ ಆದರೂ ಹೊಡೆದ ತಿನ್ನೋದಾಗಲಿ, ಗೋಳಿಬಾರ್ದಾಗ ಸತ್ತು ಹೋದ್ರು, ಯಾರು ಸತ್ತಾರಪ್ಪ ಅಂತಂದ್ರೆ ಬೆಳಗ್ಗೆ ಪೇಪರ್ನಾಗ ನೋಡೋದು SC ST ಇರ್ತಾನೆ, ಅಥವಾ ಬ್ಯಾಕ್ವರ್ಡ್ ಕ್ಲಾಸ್ ಇರ್ತಾನೆ, ಅಥವಾ ಮೈನಾರಿಟಿ ಇರ್ತಾನೆ. ಇವ್ರಿಗೆ ಮುಂದೆ ಇಟ್ಕೊಂಡು ಇಂಥ ಜನ ಕೆಲಸ ಮಾಡ್ತಾಯಿದ್ರೆ ಅದಕ್ಕೆ ಮುಂದೆ ಬರೋದಿನೊಳಗೆ ಅದು ಆಗಲಾರ್ದಂಗೆ ನೋಡ್ಕೊಳ್ಳೋ ಕೆಲಸ ನಮ್ದೆಲ್ಲರ ಜವಾಬ್ದಾರಿ ಇದೆ. ಮುಂಬರೋದಿನೊಳಗೆ ನಾವೆಲ್ಲ ಜನಜಾಗೃತಿ ಮಾಡಿ, ಮಹಾನಗರ ಜಿಲ್ಲೆ ಆಗಿರ್ಬೋದು, ಧಾರವಾಡ ಜಿಲ್ಲೆಯಲ್ಲಿ ನಾವು ಜನಜಾಗೃತಿ ಮಾಡುವ ಮೂಲಕ, ಒಂದು ಒಳ್ಳೆಯ ಸಂದೇಶವನ್ನು ಕೊಡುವ ಮೂಲಕ ನಾವು ಮುಂದೆ ಜಾಗೃತಿ ಮಾಡ್ತೀವಿ ಅನ್ನೋ ಅಂತ ಮಾತನ್ನು ಹೇಳುತ್ತಾ. ನಮಸ್ಕಾರ, ನಾನು ಚಂದ್ರಶೇಖರ್ ಮಹಾದೇವಪ್ಪ ಕರಡಿಕೊಪ್ಪ ಅಂತ, ಕರ್ನಾಟಕ ರಾಜ್ಯ ಅಹಿಂದ ಕಾರ್ಯಾಧ್ಯಕ್ಷರು. ಈ ಅಹಿಂದ ಒಕ್ಕೂಟವನ್ನು ಸುಮಾರು 5 ತಿಂಗಳ ಹಿಂದೆ, ಅಂದರೆ ಡಿಸೆಂಬರ್ನಲ್ಲಿ ನಾವು ಮೇಚಣ್ಣವರು ಸರ್ ಸೇರಿಕೊಂಡು ಅಹಿಂದ ಬಗ್ಗೆ ಚರ್ಚೆ ಮಾಡಿದ್ವಿ. ಯಾಕೆ ಚರ್ಚೆ ಮಾಡಿದ್ವಿ ಅಂತಂದ್ರೆ, ಶೋಷಿತ ವರ್ಗದ ಜನರ ಏಳಿಗೆಗಾಗಿ, ಶೋಷಿತ ವರ್ಗದ ಜನರ ಹಕ್ಕುಗಳು ನ್ಯಾಯವಾಗಿ ಅವರಿಗೆ ಸಿಗಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ, ನ್ಯಾಯವಾಗಿ ಸಿಗಬೇಕಾದಂಥ ಹಕ್ಕುಗಳು ಅನ್ಯಾಯವಾಗಿ ತಪ್ಪಿ ಹೋದಾಗ ಹೋರಾಟ ಮಾಡಬೇಕಾಗಿರುವಂಥದ್ದು ಅನಿವಾರ್ಯ. ಆ ಹೋರಾಟ ಮಾಡಬೇಕಾದ್ರೆ ಅಹಿಂದ ಸಂಘಟನೆ ಅವಶ್ಯಕತೆ ಇರೋದರಿಂದ ಅದನ್ನು ಮನಗಂಡು ನಾವು ಚರ್ಚೆ ಮಾಡಿ
ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ಜಿಲ್ಲಾ ಅಧ್ಯಕ್ಷರನ್ನು ಮಾಡಿ, ತಾಲೂಕಾ ಅಧ್ಯಕ್ಷರುಗಳನ್ನು ಮಾಡಿ, ಜನವರಿ 14ರಂದು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಭೆಯನ್ನು ಕರೆದು ಎಲ್ಲರಿಗೂ ಅವತ್ತಿನ ದಿವಸ ಆದೇಶ ಪತ್ರವನ್ನು ಕೊಟ್ವಿ. ನಾನು ಮುತ್ತಣ್ಣ ಶಿವಳ್ಳಿ ಅಂತ ಧಾರವಾಡ ಜಿಲ್ಲಾ ಹಿಂದೆ ಅಧ್ಯಕ್ಷನಾಗಿದ್ದು, ನಾನೊಬ್ಬ ಭಾರತೀಯ. ಇದು ನನ್ನ ದೇಶ, ನನ್ನ ಭಾರತ. ಈ ನನ್ನ ದೇಶದ ಸಂಪತ್ತನ್ನು ಯಾವ ದೇಶದ, ನಮ್ಮ ಭಾರತ ದೇಶದವನ್ನು ಇಲ್ಲಿ ಮಟ್ಟ ಆಳಿದಂಥ ಪ್ರಧಾನಮಂತ್ರಿಗಳು ಈ ದೇಶವನ್ನು ಅಭಿವೃದ್ಧಿಪಡಿಸಿ ಎಷ್ಟು ಸಂಸ್ಥೆಗಳನ್ನು ಹುಟ್ಟಾಕಿ ಒಂದು ಹೆಮ್ಮೆಯ ದೇಶವನ್ನಾಗಿ ಏನು ಮಾಡಿದ್ರಲ್ಲ, ಅಂಥ ದೇಶದಲ್ಲಿರ್ತಕ್ಕಂಥ ಇಡೀ ಸಂಪತ್ತನ್ನು ಲೂಟಿ ಹೊಡೆದಂಥ ಮೋದಿಜಿಯವರನ್ನು ಮನೆಗೆ ಕಳಿಸ್ಬೇಕಾಗೈತಿ. ಈ ಭಾರತ ಉಳಿಬೇಕಾದ್ರೆ ಮೋದಿಜಿಯವರನ್ನು ಸೋಲಿಸಲೇಬೇಕಾಗೈತಿ. ಸರ್, ಯಾಕೆ ಮೋದಿಜಿನ ಸೋಲಿಸ್ಬೇಕು ಸರ್? ಮೋದಿಜಿಯವರು ಒಬ್ಬ ಸಣ್ಣ ಹುಡುಗಿಯನ್ನು ಆಟ ಆಡ್ತಾನಲ್ಲ, ಅದಕ್ಕಿಂತ ಭಾಳ ಸಣ್ಣ ವಿಚಾರದ ಮಾತುಗಳನ್ನು ಮಾತಾಡ್ತಾರೆ. ಜನರಿಗೆ ತೋರಿಸೋದು ಆಕಾಶನ, ಕೆಲಸ ಮಾತ್ರ ಶೂನ್ಯ. ಕೇವಲ ಬರೀ ರಾಮಣ್ಣ ತೋರಿಸ್ಕೊಂತದವ್ರು. ರಾಮಣ್ಣ ಪರಿಚಯಿಸಿದವರು ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ಇವರಿಗೆ ಕಲ್ಪನೆನೇನಿಲ್ಲ. ರಾಮರಾಜ್ಯ ಅಂತಂದ್ರೆ ಏನು, ಎಲ್ಲರನ್ನು ಪ್ರೀತಿಸುವಂಥದಕ್ಕೆ ರಾಮರಾಜ್ಯ ಅಂತ ಹೇಳ್ತಾರೆ. ಎಲ್ಲರನ್ನು ಗೌರವಿಸುವುದಕ್ಕೆ ರಾಮರಾಜ್ಯ ಅಂತ ಕರೀತಾರೆ. ಎಲ್ಲರನ್ನು ಹೃದಯದಿಂದ ಗೆಲ್ಲಬೇಕು, ಪ್ರೀತಿ ವಿಶ್ವಾಸದಿಂದ ಗೆಲ್ಲಬೇಕು. ಆದರೆ ಮೋದಿಜಿ ಅವ್ರು ಮಾಡ್ತಕ್ಕಂಥದ್ದು ಕೇವಲ ದ್ವೇಷ ರಾಜಕಾರಣ. ಒಂಥರ ಅವ ಹಿಟ್ಲರ್ ಇದ್ದಂಗೆ. ಧನ್ಯವಾದಗಳು ಸರ್. ರಾಜಶೇಖರ್ ಮೆಣಸಿಂಗ ಅಂತೇಳಿ ಮಾಜಿ APMC ಮೆಂಬರ್. ಸರ್, ಈ ಒಂದು ಸಭೆ ಬಗ್ಗೆ ಏನಂತೀರಿ ಸರ್? ಸಭೆಯಲ್ಲಿ ಒಂದು 1 ಪಾಯಿಂಟ್ ಪ್ರೋಗ್ರಾಮು 5 ಮತಗಳನ್ನು ಕ್ರೋಢೀಕರಿಸಿ ಸನ್ಮಾನ್ಯ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ವಿನೋದ್ ಶೆಟ್ಟಿರವರನ್ನು ಕೇಂದ್ರ ಸಚಿವರಾದಂಥ ಜೋಶಿರವರ ವಿರುದ್ಧ ಲಕ್ಷಾಂತರ ಮತಗಳ ಅಂತರದಿಂದ ಗೆಲ್ಲಿಸಬೇಕಂತ ನಿರ್ಣಯ ಕೈಗೊಂಡಿದ್ದಾರೆ. ಎರಡನೇದ್ದು ಪದಾಧಿಕಾರಿಗಳ ನೇಮಕ ಕುರಿತು ಚರ್ಚೆ ನಡೆಯಿತು. ಒಂದು ನಾನು ವಿನಂತಿ ಮಾಡ್ಕೊತೀನಿ, ಜಿಲ್ಲೆಯ ನಮ್ಮ ಜನತೆಯಲ್ಲಿ ಸುಮಾರು 16 ಲಕ್ಷಗಳು ಮತಗಳನ್ನು ಹೊಂದಿರತಕ್ಕಂಥ ಈ ಜಿಲ್ಲೆಯಲ್ಲಿ 11 ಲಕ್ಷ ಅಹಿಂದ ಮತಗಳಿರೋದ್ರಿಂದ ಅವೆಲ್ಲ ಮತಗಳನ್ನು ಒಂದು ಹೂಟೂ ಕೂಡ BJP ಹೋಗದಂತೆ ಇವತ್ತಿನ ಸೇರಿದಂಥ ಅಧ್ಯಕ್ಷ ಪದಗಳು ಒಂದು ನಿರ್ಣಯ ಕೈಗೊಂಡಿದ್ದಾರೆ. ಅವು ಮತಗಳನ್ನು ಕ್ರೋಢೀಕರಿಸಿ ಒಂದು ಸೈಡ್ ಮತಗಳನ್ನು ಮಾಡಿಸುವ ಮೂಲಕ ಇವತ್ತು ದಾಖಲೆ ಜಯಗಳನ್ನು ನಮ್ಮ ಸನ್ಮಾನ್ಯ ವಿನೋದ್ ಶೆಟ್ಟಿ ಅವರನ್ನ ಗೆಲ್ಲಿಸುವಂಥ ನಿರ್ಣಯ ಕೈಗೊಂಡಿದ್ದಕ್ಕಾಗಿ ಅವರಿಗೆಲ್ಲ ನಾನು ಅಭಿನಂದಿಸ್ತೀನಿ ಸರ್. ಈಗ ಪ್ರಹ್ಲಾದ್ ಜೋಶಿ ಅವ್ರ ಮೇಲೆ ಹಿಂದುತ್ವನವರು ಎಲ್ಲ ಸೇರಿಕೊಂಡು ಹಿಂದುತ್ವರು ಎಲ್ಲ ಶ್ರೀರಾಮ ಅಂತೇಳಿ ಅವ್ರಿಗೊಂದು ಹೆಸರು ಕೊಡ್ತಾ ಇದ್ದಾರಲ್ಲ, ಮತ್ತು ನೀವು ನೋಡಿದ್ರೆ ಅವ್ರ ಕೆಲಸ ಒಂದು ಓಟ್ನು ಬಿಡಂಗಿಲ್ಲ ಅಂತೇಳಿ ನೀವು ಹೇಳ್ತಾರೆ. ಏನಾಗಿದೆ ಸರ್, ಈಗ ರಾಮ ಲಕ್ಷ್ಮಣ ಎಲ್ಲ ದತ್ತಕ್ಕೆ ತೊಗೊಂಬಿಟ್ಟಾರ ಅವ್ರು. ಯಾಕೆ ನಾವೆಲ್ಲ ಈ ದೇಶದವ್ರು ಅಲ್ಲ. ಇಷ್ಟು ಥರ ನಾನು ಭಾಷಣದಾಗ ಅದನ್ನೇ ಹೇಳಿದೆ, 70 ವರ್ಷದಿಂದ ಇವ್ರು ಏನು ಮಾಡಿದಾರೆ ಅಂತ ಹೇಳ್ತಿದ್ರು ಸನ್ಮಾನ್ಯ ಮೋದಿರವರು. ಅವೆಲ್ಲ ಹೇಳಕ್ಕೆ ಹೋದ್ರೆ ನಿಮಗೆ ಇದನ್ನು ಸರಿಯಾಗಿಲ್ಲ, ಬ್ಯಾಟ್ರಿನ ಖಾಲಿ ಆಗಿಬಿಟ್ಟಿದೆ. ಅಷ್ಟೊಂದು ಕಾರ್ಯಕ್ರಮ ನಾವು ಮಾಡಿದ್ದೀವಿ ಕಾಂಗ್ರೆಸ್ನವರು. ಅವರೆಲ್ಲ ತಂತ್ರಗಾರಿಕೆ ಮಾಡಿದ್ದೀರಾ ಸರ್? ಸನ್ಮಾನ್ಯ ಕರಡಿಕೊಪ್ಪರ ಹೇಳಿದಂತೆ ನಮ್ಮಲ್ಲಿ ಇರ್ತಕ್ಕಂಥ ಅಹಿಂದ ಮತಗಳನ್ನು ಅವ್ರಿಗೆ ತಲೆಯಲ್ಲಿ ವಿಷ ಬೀಜ ಬಿತ್ತಿ ನಮ್ಮಲ್ಲೇ ಜಗಳ ಹಚ್ಚೋ ಮೂಲಕ ಬ್ರಿಟಿಷ್ ತಂತ್ರಗಾರಿಕೆ ಏನಾದ್ರು ಮಾಡಿದ್ರೆ ಹೊರತು ಅವ್ರ ಕಡೆ ಏನೂ ಅಂಥದ್ದು ಒಳ್ಳೆ ಭಾವನೆ ಅಂತ ಅವ್ರ ಕಡೆ ನಾನು ಕಂಡಿಲ್ಲ. ಪ್ರಹ್ಲಾದ್ ಜೋಶಿ ಅವ್ರು ಸುಮಾರು 2 ಲಕ್ಷ ಅಂತ ಅಂತರ್ಲಿಂತ್ರ ಗೆಲ್ತಾರಂತ ಹೇಳತ್ತಾರೆ. ಅವ್ರು ಹೇಳಬೇಕಲ್ರಿ, ಸೋಲ್ತಾರಲ್ಲ ಈಗ ಅವರು. ಅದಕ್ಕೆ ಇವತ್ತು ನೋಡತ್ತಿಲ್ಲ ಮಠಾಧೀಶರು ಒಕ್ಕೂಟ ಏನು ನಡೀತಾ ಇದೆ ಅನ್ನೋದು. ಜಿಲ್ಲೆಯಲ್ಲಿ 72 ಸ್ವಾಮಿಗಳು ನಿನ್ನೆಯಿಂದ ಏನು ಮಾಡ್ತಾ ಇದ್ರು ಹುಬ್ಬಳ್ಳಿಯಲ್ಲಿ. ಎಲ್ಲ ಇಡೀ ಲಿಂಗಾಯತ ಸಮಾಜ ಕೂಡ ಇವತ್ತು ಅಹಿಂದ ವ್ಯಕ್ತಿಗೆ ಬೆಂಬಲಿಸಬೇಕಂತ ನಿರ್ಣಯ ಕೈಗೊಂಡಿದ್ದಾರೆ. ಇದು ಅವ್ರು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇಲ್ಲ, ಮಾಧ್ಯಮದವ್ರು ನೀವು ಬರಿತಾ ಇದ್ದೀರಿ. ಯಾವ ಸ್ವಾಮಿಗಳು ಹೇಳ್ಯಾರ ಇವತ್ತು ಹೇಳ್ರಿ ರಾಜ್ಯದಲ್ಲಿ? ಬರೀ ನೀವೆಲ್ಲ ಸ್ವಾಮಿಗಳು ಏನಂತಿದ್ರಿ, ಹಿಂದುತ್ವ BJPಗೆ ಅದಾರ ಅಂತ ಹೇಳಿದ್ರಿ. ಇವತ್ತು 1 ವಾರದಿಂದ ಏನು ನಡೀತಾ ಇದೆ ಹುಬ್ಬಳ್ಳಿಯಲ್ಲಿ ಅದನ್ನು ನೀವು ತಿಳ್ಕೊಬೇಕು. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅಸೂಟಿಯವ್ರಿಗೆ ಬೆಂಬಲ ಅಂತ ನೀವು ತಿಳ್ಕೊಬೇಕಂದ್ರೆ ನೀವು ಅದನ್ನು ಬೆಂಬಲಿಸ್ರಿ. ಮತ್ತು ಜೋಶಿಯವ್ರ ವಿರುದ್ಧ ಮಾಡಿದ್ರೆ ಮತ್ತೆ ಬೇರೆ ಯಾರಾದ್ರೂ ಅಭ್ಯರ್ಥಿ JDS ಐತಿ ಇಲ್ಲಿ, ಅಹಿಂದ ಐತೆ? ಇಲ್ಲ, ಎರಡಲ್ಲ ಅಭ್ಯರ್ಥಿ, ಒಂದು ಕಾಂಗ್ರೆಸ್, ಒಂದು BJP. ನೀವು ಅದನ್ನು ಬರೀಬೇಕು. ನಾವೇನು ಹೇಳ್ಕೊಡ್ಬೇಕಾ? ಈ ಮತದಾರ ಸಣ್ಣ ಹುಡುಗರ 25 ವರ್ಷ ಇದ್ದವ್ರು ಎಲ್ಲ ಮತ ಹಾಕ್ತಾರೆ. ಅಷ್ಟೊಂದು ಒಂದು ಮಾತಿಗೆ ಏನು ಅವರು ಅಷ್ಟೇ ಅಲ್ಲ, ಅವರಲ್ಲಿ ಇರ್ತಕ್ಕಂಥ ಎಲ್ಲ ಇವತ್ತು ಸ್ವಚ್ಛ ಮಾಡ್ಬಿಡೋಣ. ವಾಷಿಂಗ್ ಪೌಡರ್ ನಿರ್ಮಾಣ ಅಂತೇಳಿ ನೀವು ಬಿಂಬಿಸಲ್ಲ. ವಾಷಿಂಗ್ ಪೌಡರ್ ನಿರ್ಮಾಣ ಆಗೋಗ್ಬಿಡ್ತೈತಿ ಇವತ್ತು. ಜೋಶಿಯವರು ಹುಡುಕಾಡಿದ್ರು ಸಿಗಂಗಿಲ್ಲ ಮುಂದಿನ ಚುನಾವಣೆ ಒಳಗೆ. ನಾವು ಲಕ್ಷಾಂತರ ಮತಗಳಿಂದ ಗೆಲ್ತೀವಿ. ನಾವು ಹೇಳ್ಬೇಕಾಗ್ರೆ ನಾವು ಹೇಳಿ ದುಡ್ಡಿಸ್ಕಿ ಬಿಡಂಗಿಲ್ಲ, ಕೆಲಸ ಮಾಡಿ ತೋರಿಸ್ತೀವಿ. ಧನ್ಯವಾದಗಳು.